ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದ ಹಿನ್ನೆಲೆ ಮೊದಲ ಬಾರಿ ಈಗ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿರುವಂಥದ್ದು. ಖುದ್ದಾಗಿ ಈಗ ನಾವು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಫಸ್ಟ್ ಆಫ್ ಆಲ್ ಏನಂದರೆ ಅಭಿಮಾನಿಗಳ ಪೂಜೆ, ಅವರ ಪ್ರೀತಿಗೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಸರ್, ಏನು ಹೇಳ್ತೀರಾ ಸರ್? ಖಂಡಿತವಾಗಲೂ ಅವ್ರು ಮಾಡಿದ ಪೂಜಾ ಫಲದಿಂದ ನನಗೆ ಇವತ್ತು ಈ ಭಾಗ್ಯ ಬಂದಿರೋದು. ನನಗಂತೂ 2 ದಿವಸ ನನಗೆ ಡಿಸ್ಕ್ವಾಲಿಫೈ ಆದ ದಿವಸ ಮಾಮೂಲಾಗಿದ್ದುಬಿಟ್ಟೆ. ಅವತ್ತು ಸಾಯಂಕಾಲ ಡಿಸ್ಕ್ವಾಲಿಫೈ ಆಯಿತು, ಮನೆಯಲ್ಲೇ ಇದ್ದೆ. ಬೆಳಗ್ಗೆ ಎದ್ದೆ, ನನ್ನ ಆಫೀಸ್ಗೆ ಹೋದೆ, ನನ್ನ ಕೆಲಸಗಳು ಬಿಸ್ನೆಸ್ ಕೆಲಸಗಳು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಅವತ್ತು ಸಾಯಂಕಾಲದಿಂದ ಸ್ಟಾರ್ಟ್ ಆಯ್ತು ನೋಡಿ ಫೋನುಗಳು, ಪೂಜೆಗಳು. ಅವ್ರು ನೋಡಿ ನನಗೆ ಒಂಥರ ಇದಾಗೋಯಿತು. ಇಲ್ಲಾಂದರೆ ನನಗೆ ಇದು ಎಫೆಕ್ಟೇ ಗೊತ್ತಾಗಲಿಲ್ಲ. ಮಾಮೂಲು ಬಿಡು, ದೇವ್ರು ಕೊಟ್ಟಿದ್ದಾನೆ, ದೇವರು ಕೊಟ್ಟು ಮುಗೀತು ಅಂತ ಇಟ್ಕೊಂಡಿದ್ದೆ. ಆಯಿತು, ಏನಾಗುತ್ತೋ ನೋಡೋಣ ಅಂತ. ಆದರೆ ನಾನು 2ನೇ ದಿವಸದಿಂದ ನನಗೂ ಒಂಥರ ಬೇಸರನೂ ಆಯಿತು, ನನಗೂ ಬೇಜಾರು ಆಯಿತು. ಪಾಪ ಆ ಜನ ನಾನು ಏನು ಕೊಟ್ಟಿರ್ತೀನಿ ಮಹಾ ಅಂದರೆ ಅವ್ರಿಗೆ ಪಾಪ ಆ ವಿಶ್ವಾಸ ಕೋಟಿಗಳು ತೊಗೊಂಡೋಗಿರೋರಿದ್ದಾರೆ, ಅವ್ರಿಗೊಂದು ಚೂರಿಲ್ಲ. ಆದರೆ ಪಾಪ ನಾನು ಯಾವತ್ತೋ ಒಂದು ದಿವಸ ಒಂದು ಊಟ ಕೊಡಿಸಿರ್ಬೋದು, ಒಂದು ಕಾಪಿ ಕೊಡಿಸಿರ್ಬೋದು, ಇಲ್ಲಾಂದ್ರೆ ಅವ್ನು ಕಷ್ಟ ಅಂದಾಗ ಯಾರೋ ಆಫೀಸ್ಗೆ ಫೋನ್ ಮಾಡೋದು. ಅದಕ್ಕಿಷ್ಟು ಪ್ರೀತಿ ತೋರಿಸ್ತಾರಂದರೆ ನಿಜವಾಗ್ಲೂ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನ ಯಾವ ಜನ್ಮ ನಮ್ಮ ತಾಯಿ ತಂದೆ ನಾನು ಮಾಡಿರೋ ಪುಣ್ಯನೂ ನನಗೆ ಈ ಒಂದು ಬಾಗೇಪಲ್ಲಿ ಕ್ಷೇತ್ರದ ಜನರ ಪ್ರೀತಿ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನಪ್ಪ. 3 ವರ್ಷಗಳ ಕಾಲ ಶಾಸಕರಾಗಿ ಆಯ್ಕೆಯಾಗಿದ್ದ ಶಾಸಕರಿಗೆ ಯಾಕೆ ಇಷ್ಟೊಂದು ಎಡವಟ್ಟು ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಸರ್? ಸರ್, ಈಗ ಏನಾಗುತ್ತಂದರೆ, ನೀವು ಕೇಳಿದ್ರೆ ಒಳ್ಳೆ ಕ್ವಶ್ಚನ್ನು ಸರ್. ಏನಾಗುತ್ತೆ, ಆ ಟೈಮಲ್ಲಿ ನಾವು ಕ್ಯಾನ್ವಾಸ್ ಮಾಡ್ತಾಯಿರ್ತೀವಿ, ಎಲ್ಲೋ ಒಂದು ಊರಲ್ಲಿ ಅಂತ ಪಾಲಿಗೆ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ತಾಯಿದ್ವಿ. ನಮ್ಮೊಬ್ಬ ಆಡಿಟ್ರೋ ಇಲ್ಲಾಂದರೆ ನಮ್ಮ ಲಾಯರೋ ಬರ್ತಾರೆ, ತಗೊಂಡು ಬರ್ತಾರೆ ನಾಮಿನೇಷನ್ ಫೈಲು. ಅಣ್ಣ ಬೇಗ ಸೈಲ್ ಹಾಕಿ, ನಾ ಬೆಳಗ್ಗೆ ನಾವು ಯಾವುದೂ ನೋಡೋಕ್ಕಾಗಲ್ಲ ನನಗಿರುವಂಥ ಮಾಹಿತಿ. ಆದರೂ ನಾವು ಕರೆಕ್ಟಾಗಿ ಮಾಡಿದ್ದೀವಿ, ನಾವೇನು ತಪ್ಪು ಮಾಡಿಲ್ಲ. ಅಂಥ ಸಮಯದಲ್ಲಿರುತ್ತೆ ಏನಾದರೂ ಅಕಸ್ಮಾತ್ ಏನು ನಾವು ಇದು ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಮ್ಮ ವಿರೋಧಿಗಳಿಗೆ ಇನ್ನೂ ಸ್ವಲ್ಪ ನಮ್ಮ ವಕೀಲರು ಇಲ್ಲಿ ಹೈಕೋರ್ಟ್ನಲ್ಲಿ ವಕೀಲ ಸರಿಯಾಗಿ ಜಡ್ಜಿಗೆ ಮನವರಿಕೆ ಮಾಡ್ಕೊಳ್ಳಿಲ್ಲ ಸರ್. ಒಂದು ಎಂಟರ್ಪ್ರೈಸಸ್ ಸುಬ್ಬಾರೆಡ್ಡಿ ಅಂತ ಒಂದು ಪ್ಯಾನ್ ನಂಬರ್ ಬಂದರೆ ಒಂದೇ GST ಬರೋದು. ಆ GST ಕೆಳಗಡೆ ಬ್ರಾಂಚಸ್ ಬರುತ್ತೆ. ಅವನೇನು ಹೇಳ್ತಾನೆ, ಒಂದು GST ತಗೊಂಡು 10 ಅಂಗಡಿ ನಡೆಸಿದ್ದಾರೆ ಅಂತಾನೆ. ಇದು ಸರ್ಕಾರ ಸರ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಯಾರಾದರೂ ಹಂಗೆ ಬಿಡೋಕ್ಕೆ ಸಾಧ್ಯನಾ? ಆ ಮಾತುಗಳು ಬಾಯಿ ಇದೆ ಅಂತ ಮಾತನಾಡ್ತಾರೆ. ಮತ್ತು ನಮ್ಮ ತಂದೆ ಒಂದು ದಾನ ಕೊಟ್ಟಿದ್ದರು ನನಗೆ. ಇವತ್ತು ರಾಗಿ ಹಾಕಿದ್ದೀನಿ, ಅಲ್ಲಿ ಕನ್ವರ್ಟೆಡ್ ಆಗಿದೆ ಅಂತ, ಕನ್ವರ್ಟೆಡ್ ಪೇಪರಲ್ಲಿ ಆಗಿದೆ. ನಾವ್ಯಾವುದು ಅಲ್ಲಿ ಅಭಿವೃದ್ಧಿ ಪ್ರಾಧಿಕಾರ, ಲೋಕಲ್ ಅಭಿವೃದ್ಧಿ ಪ್ರಾಧಿಕಾರದಿಂದ ನಕ್ಷೆ ತಗೊಂಡು ನಾವ್ಯಾವ ಅಭಿವೃದ್ಧಿನೂ ಮಾಡಿಲ್ಲ. ಅದನ್ನು ದೊಡ್ಡದು ಅಂತ ಹೇಳ್ತಾರೆ ಸರ್. ನಾನು ನಿಮ್ಗೆ ಹೇಳ್ತೀನಿ, ನಾನು ಹೆಚ್ಚು ಕಮ್ಮಿ 300 ಕೋಟಿ ಡಿಕ್ಲೇರ್ ಮಾಡಿದ್ದೀನಿ. ನಾನು ಬಿಟ್ಟಿರೋದು 10 ರಿಂದ 15 ಲಕ್ಷ. ಇವ್ರು ಹೇಳೋ ಪ್ರಕಾರ ಅಕಸ್ಮಾತ್ ಕನ್ವರ್ಟೆಡ್ ಅಂತ ತೋರಿಸಿದ್ರೆ ಡಿಫ್ರೆನ್ಸ್ ಬರೋದು. ಅದು ಯಾವ ಡಿಫ್ರೆನ್ಸ್? ಅದಕ್ಕೆ ನಾವು ಕೋರ್ಟ್ಗೆ ಮನವರಿಕೆ ಮಾಡಿದ್ದೀವಿ. ನನ್ನ ನಂಬಿರೋದು, ನಾನು ಇವತ್ತು ಹೇಳ್ತೀನಿ, ಅವ್ರ ಥರ ನನಗೇನಾದರೂ ಅಂಥ ಸಿಚುವೇಶನ್ ಬಂದರೆ ಜನಾಭಿಪ್ರಾಯ ಇಲ್ಲ ಅಂದರೆ ಒಂದು ಕ್ಷಣ ಕೂಡ ನಾನು ಆ ಅಧಿಕಾರ ಅನುಭವಿಸಲ್ಲ. ಜನರ ಜೊತೆ ಇರ್ತೀನಿ, ಆ ಅಧಿಕಾರ ಅನುಭವಿಸಲ್ಲ. ನನ್ನ ಆತ್ಮಸಾಕ್ಷಿ ಅಂತಂದಿದೆ. ನಾನು ದೇವ್ರ ನಂಬಿ ಈ ಮಟ್ಟಕ್ಕೆ ಬಂದಿರೋನು. ನಾನು ಯಾವತ್ತೂ ಭ್ರಷ್ಟಾಚಾರ ಆಗಲಿ, ಕಾನೂನು ಬಾಹಿರವಾಗಲಿ ಯಾವುದು ಮಾಡಲ್ಲ, ನಾನು ಜೀವಿತದಲ್ಲಿ ಮಾಡೋದಿಲ್ಲ ಸರ್. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಏನೋ ಸಿಕ್ತು ಸರ್, ಹೈಕೋರ್ಟ್ನಲ್ಲಿ ಯಾಕೆ ಹಿನ್ನಡೆ ಆಯ್ತು ಸರ್? ಸರ್, ಹೈಕೋರ್ಟಲ್ಲಿ ಹಿನ್ನಡೆ ಆಡೋಕ್ಕೆ ಪಾಪ ನಮ್ಮ ವಕೀಲರು ಸ್ವಲ್ಪ ಅಷ್ಟು ಮಾಹಿತಿ ಸಂಗ್ರಹಣೆ ನಮ್ಮ ಕಡೆಯಿಂದ ಮಾಡಲಿಲ್ಲ. ನನಗೂ ಸ್ವಲ್ಪ ನನ್ನ ಲೈಫಲ್ಲಿ ಇದು ಫಸ್ಟು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಏನು ಬಿಡು ಎಲೆಕ್ಷನ್ ಪಿಟಿಷನ್ನು ಅಂತ. ಅದರಿಂದ ನಮಗೆ ನನ್ನ ಒಂದು ನೆಗ್ಲೆಕ್ಟಿಂದ ಹಿಂಗಾಗಿದೆ ಅಂದರೆ ತಪ್ಪಾಗಲ್ಲ ಸರ್. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನು ವಾದ ಪ್ರತಿವಾದಗಳು ನಡೀತು ಸರ್? ಸರ್, ವಾದ ಪ್ರತಿವಾದನೆ DC ಬಂದರು. ವಾದ ಪ್ರತಿವಾದನೆ ಒಳಗಡೆ ಕುರ್ಸಪ್ಪ ಬರ್ತೀನಿ ಹೋಗಿ. ವಾದ ಪ್ರತಿವಾದನೆ ಜಾಸ್ತಿ ನಡೀಲಿಲ್ಲ. ಜಡ್ಜು ಆಪೋಸಿಟ್ ಲಾಯರೇ ಮಾತನಾಡ್ಕೊಳ್ತಾ ಇದ್ದರು. ಜಡ್ಜ್ ಕೇಳಿದ್ರು, 20,000 ವೋಟ್ ಮೆಜಾರಿಟಿಯಿಂದ ಗೆದ್ದಿದ್ದಾರೆ, ಅದನ್ನು ನಾವು ಡಿಗ್ ಮಾಡೋದು ಏನಂತ ಇದಿಲ್ಲ ಅಂತ ಆಪೋಸಿಟ್ ಲಾಯರೇ ಮಾತನಾಡ್ತಾಯಿದ್ರು. ನಮ್ಮ ಲಾಯರ್ ಪಾಪ ಮಾತನಾಡೋಕ್ಕೆ ಏನಂತದ್ದು ಇರಲಿಲ್ಲ. ಇಟ್ಟಿದ್ದರೆ ನಮ್ಮ ಕಪಿಲ್ ಸಿಬ್ಬಾಲು ಒಳ್ಳೆಯ ಉತ್ತಮ ವಕೀಲರು ಇಡೀ ಇಂಡಿಯಾದಲ್ಲೇ. ಅವರು ಏನು ಮಾತನಾಡೋಕ್ಕೆ ಹೋಗಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದು. ಅಷ್ಟೊತ್ತಿಗೆ ಸ್ಟೇ ಗ್ರಾಂಟೆಡ್ ಆಗೋಯ್ತು ಸರ್. ಬಂದಿದ್ದೀವಿ. ಖಂಡಿತವಾಗಲೂ ನನಗಂತೂ ಈ ಜನರ ಪ್ರೀತಿ ವಿಶ್ವಾಸ ನನಗೆ ಹೃದಯ ಮುಟ್ಟಿದೆ. ಖಂಡಿತವಾಗಲೂ ಇನ್ನಷ್ಟು ಏನಂದರೆ, ನನ್ನ ವಿರೋಧಿಗಳು 3 ಜನ ನೋಡಿ, ಒಬ್ಬ ಕೇಸ್ ಹಾಕಿದ್ರೆ ಕೇವಿಟ್ 3 ಜನ ಹಾಕ್ತಾರೆ. ದುರುದ್ದೇಶ. ಒಂದು ಯಾವುದೋ ಗಂಟ್ಲು ಮಲ್ಲಮ್ಮ ಡ್ಯಾಮ್ ನಾನು ಮಾಡಬೇಕು ಅಂತ ಹೊರಟ್ರೆ ಅದಕ್ಕೆ ಬೇಕಾದ 35 ಎಕರೆ ಜಮೀನು ಕೊಡಬಾರ್ದು ಅಂತ ಅದಕ್ಕೊಂದು ಸಮನ್ವಯ ಸಮಿತಿ ಹೋರಾಟ ಸಮಿತಿ ಮಾಡ್ತಾರೆ. ಯಾಕೆ ಸುಬ್ಬಾರೆಡ್ಡಿ ಒಳ್ಳೆ ಹೆಸರು ಬರಬಾರ್ದು ಅಂತ. ಇಲ್ಲೂ ಅಷ್ಟೇ.
ಇಂಥವು ಮಾಡಬೇಡಿ, ಜನರಿಗೆ ಒಳ್ಳೆ ಕೆಲಸ ನೀವು ಮಾಡೋಣ, ನಾನು ಮಾಡೋಣ. ಪಾಪ ಬಡವ್ರಿಗೂ ಅನ್ನ ಇಲ್ದವ್ರಿಗೆ ಹೊಟ್ಟೆಗೆ ಅನ್ನ ಹಾಕೊಂಡು ನಾವೆಲ್ಲ ಸೇರಿ ಅನ್ನೋ ಮಾತು ಹೇಳಕ್ಕೆ ಬಯಸ್ತೀನಿ. ಅಂದ್ರೆ ಈಗ ಅಭಿಮಾನಿಗಳು ಕಾರ್ಯಕರ್ತರ ನಡುವೆ ಒಂದು ಗಂಡಸ್ತನಕ್ಕೆ ಸವಾಲು ಅಂತ ಆಗ್ತಾ ಇದ್ರು ಸರ್, ಏನು ಸರ್? ಸರ್ ನಾನು ಹೇಳ್ತಾ ಇರೋದು, ನಿನ್ನ ತಾಕತ್ತಿದ್ದ ದಮ್ಮಿದ್ರೆ ಎಲೆಕ್ಷನ್ ನಿಲ್ಲು, ನನ್ನ ವಿರುದ್ಧ ಗೆಲ್ಲು, ಅದು ಗೆಲುವು. ಅದನ್ನು ಬಿಟ್ಟು ಈ ಥರ ಮಾಡೋದು ಯಾವ ನ್ಯಾಯ ಅಂತ ನಾನು ಕೇಳಿದ ಸ್ಟೈಲ್. ಇದಿಷ್ಟು ಶಾಸಕರಾದಂಥ SN ಸುಬ್ಬಾರೆಡ್ಡಿ ಅವರ ಮಾತುಗಳಾಗಿತ್ತು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.